ಮಾಡ್ಬಿಟ್ಟು ಇವಾಗ ಆರಾಮಾಗಿ ನೀವು ಮೈಸೂರಲ್ಲಿ ಆರಾಮಾಗಿ ಇಲ್ಲಿ ಸತ್ತೋಗೋದಾಗ್ಲೇ ಗೊತ್ತಾಗಿತ್ತ ನಿಮ್ಗೆ ಬೂದಿ ಎತ್ಕೊಳಕ್ ಇಟ್ಕೊಳಕ್ಕೆ ಇಲ್ಲಿ ಪುಣ್ಯ ಭೂಮಿಗೆ ಜಾಗ ಕೊಡಲ್ಲ ನಾನು 9 ವರ್ಷ ಬಿಟ್ಟು ಮಾಡ್ತೀನಿ ಅಂತ ಇವಾಗ ಆರಾಮಾಗಿ ಖುಷಿಯಾಗಿ ಆಗ್ಬಿಡಿರಿ. ಅನಿರುದ್ಧ ಸರ್, ಭಾರತಿ ಮೇಡಮ್ ಎಲ್ಲರೂ ರಾಜೇಗೌಡ್ರು ಎಲ್ಲೋದ್ರು? ರಾಜೇಗೌಡ್ರು ಇಲ್ವಾ ಅಲ್ಲಿ? ಗಜ್ಜನ ನನ್ನ ಮಕ್ಕಳು ಇವ್ರ ಮನೆ ಹಾಳಾಗಿ ಹೋಗ್ಬೇಕು ಸರ್, ನಾಶ ಆಗೋಗ್ಬೇಕು. ರಾಜೇಗೌಡ್ರು ಬಂದಿಲ್ವ ಸರ್? ರಾಜೇಗೌಡ್ರೆ ಬನ್ರಿ. ಎಲ್ರಿ ಹೋಗಿದ್ದೀರಾ? ಎಲ್ಲೋಗಿದ್ದೀರಾ ನೀವು? ಏನ್ ಹೇಳ್ತಾ ಇದ್ರಿ? ನಾನು ಪುಣ್ಯಭೂಮಿಗೆ ಹೋರಾಡ್ತೀನಿ ಅಂತ ಹೇಳ್ಬಿಟ್ಟು ಕುಟುಂಬದವ್ರ ಜೊತೆ ಸೇರ್ಕೊಂಡು ಕಂತ್ರಿ ಕೆಲಸ ಮಾಡ್ಬಿಟ್ಟು ಇವಾಗ ಪುಣ್ಯಭೂಮಿ ಹೊಡಿಸ್ಬಿಟ್ಟು ತಲೆ ಮರೆಸ್ಕೊಂಡು ನಿಂತಿದ್ಯಾ. ಬಾರಯ್ಯ ನೀನು ರಾಜೇಗೌಡ, ಬಾ ನೀನು. ನಿನ್ ಗಂಡ್ಸದ್ರೆ ಬಾಯಿಲ್ ಆನ್ಸರ್ ಮಾಡು ನೀನು. ನಿನ್ ಸಮಾಧಾನ ಆಯ್ತಲ್ವ? ಇವಾಗ ಸಮಾಧಾನ ಆಯ್ತು ಬಿಡು ನಿನ್ಗೆ. ಯಾಕೆ ಹೇಳು? ಅವ್ರ ಕುಟುಂಬದವ್ರ ಜೊತೆ ದುಡ್ಡಿಸ್ಕೊಂಡು ಯಾಕೆ ಒಂದ್ ಸೈಟ್ ಕೊಡ್ತಾರ ನಿನ್ಗಿಲ್ಲಿ? ಅದಕ್ಕೆ ನೀ ಇಷ್ಟೇ ಹೊಡ್ತಿದ್ರೆ ನಾನು ಅವಾಗ ಹೇಳ್ತಾ ಇದ್ದೆ, ಇವ್ರಿಗೆ ದುಡ್ಡು ಬೇಕೆ ಕೇಳಿದ್ರೆ ಎಷ್ಟು ಬೇಕಾದ್ರೂ ಬಿಸಾಕಿರೋರು ಅಭಿಮಾನಿಗಳು. ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ ಮಕ್ಕಳು ರಾತ್ರಿ ಎಲ್ಲ ಹೊಡೆದಿದ್ದಾರೆ ಸರ್, ರಾತ್ರಿ ಎಲ್ಲ ಹೊಡೆದಿದ್ದಾರೆ. ಇವ್ರಿಗೆ ಒಳ್ಳೇದಾಗುತ್ತಾ ಇದು? ಅಭಿಮಾನಿಗಳು ಕಣ್ಣೀರು ಬಿಡುತ್ತಾ ಹೇಳಿ? ತುಂಬಿದಂಥ ಹಬ್ಬ ಇವತ್ತು, ವರಮಹಾಲಕ್ಷ್ಮಿ ಹಬ್ಬ. ಹೆಣ್ಮಕ್ಳು ಕಣ್ಣೀರು, ಇವ್ರನ್ನ ಸುಮ್ಮನೆ ಬಿಡಲ್ಲ ಸರ್. ಹೇಳ್ತಿದ್ದೀನಲ್ಲ, ನಾವೇನು ಸರ್ ಮಾಡೋದು? ಯಾರನ್ನು ಕೇಳೋದು? ಯಾರನ್ನು ಕೇಳೋದು ಹೇಳಿ? ಯಾರನ್ನು ಕೇಳಬೇಕು ಇವಾಗ? ಪುಣ್ಯಭೂಮಿನೆಲ್ಲ ಬೇಡಿಕೆ ಆಗಿತ್ತು ಸರ್. ಎಷ್ಟೆಲ್ಲ ಓಡಾಡಿದ್ದಾರೆ. ವೀರಕಪುತ್ರ ಶ್ರೀನಿವಾಸ್ ಸರ್ ಎಷ್ಟು ಓಡಾಡಿದ್ದಾರೆ, ಕೋರ್ಟ್ಗೂ 10 ವರ್ಷ ಓಡಾಡಿದ್ದಾರೆ ಸರ್. ಕುಟುಂಬದವ್ರು ಮಾತ್ರ ಸಂಬಂಧ ಅಂತೆ, ಅಭಿಮಾನಿಗಳಿಗೆ ಸಂಬಂಧ ಇಲ್ವಂತೆ. ಇದು ಹೇಳೋ ಮಾತಾ ಇದು? ಹೇಳಿ. ಇವ್ರಿಗೆ ಭಾರತಿ ಅಮ್ಮಗೆ ಇವಾಗ ಫುಲ್ ಖುಷಿಯಾಗಿದೆ ಅನಿಸುತ್ತೆ. ಯಾಕೆ ಹೇಳಿ? ಎಲ್ಲ ಮೈಸೂರಿಗೆ ಹೋಗ್ತಾರಲ್ವ ಇವಾಗ, ಅದಕ್ಕೆ. ಬಿಡಿ ಸರ್, ನನ್ಗೆ ಆಗ್ತಾ ಇಲ್ಲ, ಕೈ ಕಾಲು ನಡುತ್ತಿದೆ ಸುಮ್ಮನೆ. ನನಗೆ ರಾತ್ರಿ ಹೊಡೆದಾಕಿದ್ದಾರೆ. ಇವ್ರ ಮನೆ ಹಾಳಾಗ, ಇವ್ರ ವಂಶ ನಿರ್ವಂಶ ಆಗ್ಬೇಕು ಸರ್, ನಾಶ ಆಗೋಗ್ಬೇಕು ಸರ್.